ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಡೆಂಗಿ ಜ್ವರ ನಿವಾರಣೆಗೆ ಅವೈಜ್ಞಾನಿಕ ಸಲಹೆಯನ್ನ ನೀಡಿದ್ರು. ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ವಿಚಾರವಾದಿ ಪ್ರೊಫೆಸರ್ ನರೇಂದ್ರ ನಾಯಕ್ ದೂರು ಕೊಟ್ಟಿದ್ದಾರೆ. ಆರೋಗ್ಯ ಸಚಿವ ರಮೇಶ್ ಕುಮಾರ್ಗೆ ಪ್ರೊಫೆಸರ್ ನರೇಂದ್ರ ನಾಯಕ್ ದೂರು ನೀಡಿದ್ದಾರೆ. ಶಾಲಿನಿ ರಜನೀಶ್ ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಡೆಂಗಿ ಜ್ವರ ನಿವಾರಣೆಗೆ ಸಂಬಂಧಿಸಿದ ಪೋಸ್ಟ್ ಒಂದನ್ನ ಹಾಕಿದ್ರು. ಡೆಂಗ್ಯೂ ನಿವಾರಣೆಗೆ ಬೆಲ್ಲವನ್ನ ಹಸಿಯಾದ ಈರುಳ್ಳಿಯೊಂದಿಗೆ ಸೇವಿಸಬೇಕು ಅಂತ ಸಲಹೆ ನೀಡಿದ್ರು. ಇದು ಅವೈಜ್ಞಾನಿಕ ಅಂತ ಪ್ರೊಫೆಸರ್ ನರೇಂದ್ರ ನಾಯಕ್ ಆರೋಪಿಸಿದ್ದಾರೆ. ಈ ಸ್ಟೇಟಸ್ ಸಾವಿರಾರು ಸಂಖ್ಯೆಯಲ್ಲಿ ಶೇರ್ ಆಗಿದ್ದು, ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಅಧಿಕಾರಿಯಾಗಿ ಆರೋಗ್ಯದ ಬಗ್ಗೆ ಅವೈಜ್ಞಾನಿಕ ಸಲಹೆಗಳನ್ನ ಹಂಚಿಕೊಳ್ಳುವುದು ಸರಿಯಲ್ಲ. ಇದು ಜನಸಾಮಾನ್ಯರಿಗೆ ತಪ್ಪು ಸಂದೇಶ ಕೊಡುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಸಲಹೆ ನೀಡಿದ್ದಕ್ಕೆ ಶಾಲಿನಿ ರಜನೀಶ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪ್ರೊಫೆಸರ್ ನರೇಂದ್ರ ನಾಯಕ್ ದೂರು ನೀಡಿದ್ದಾರೆ. ಇನ್ನು ನಾವೊಂದು ಪೋಸ್ಟ್ ಅನ್ನ ಏನು ಗಮನಿಸ್ತಾ ಇದೀವಿ. ಶಾಲಿನಿ ರಜನೀಶ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದ ಪೋಸ್ಟ್ ಇದು. ಸಾವಿರಾರು ಸಂಖ್ಯೆಗೆ ಇದು ಶೇರ್ ಆಗಿರೋದು ಕೂಡ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ಹೀಗೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೋಸ್ಟ್ ಶೇರ್ ಆಗಿತ್ತು. ಈಗ ಒಂದು ಅಧಿಕೃತ ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದ ಅವರೇ ಈ ರೀತಿಯಾಗಿ ಒಂದು ಸ್ಟೇಟಸ್ ಹಾಕಿರೋದ್ರಿಂದ ಇದು ನಿಜ ಇರಬಹುದು ಅಂತ ಹೇಳಿ ನಂಬಿದ ಜನರು ಸಾವಿರಾರು ಸಂಖ್ಯೆಯಲ್ಲಿ ಅದನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇದರಿಂದ ತಪ್ಪು ಸಂದೇಶವನ್ನ ರವಾನೆ ಮಾಡಿದಂತಾಗುತ್ತೆ. ಹೀಗಾಗಿ ಶಾಲಿನಿ ರಜನೀಶ್ ಅವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಅವರಿಗೆ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ವಿಚಾರವಾದಿ ನರೇಂದ್ರ ನಾಯಕರಿಂದ ಈ ಒಂದು ದೂರನ್ನ ಸಲ್ಲಿಸಲಾಗಿದೆ. ಡೆಂಗಿ ಜ್ವರ ನಿವಾರಣೆಗೆ ಹಸಿ ಈರುಳ್ಳಿಯೊಂದಿಗೆ ಬೆಲ್ಲವನ್ನ ಸೇರಿಸಿ ಸೇವಿಸುವುದು ಉತ್ತಮ ಅನ್ನೋ ಒಂದು ಸಲಹೆ ನೀಡುವ ಪೋಸ್ಟ್ ಅನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ಇವಾಗ ಮಾತನಾಡಲಿಕ್ಕೆ ಖುದ್ದು ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರೇಂದ್ರ ನಾಯಕ್ ಅವರೇ, ಎಲ್ರಿಗೂ ಗೊತ್ತಿರೋ ಹಾಗೆ ಡೆಂಗಿ ಜ್ವರದ ಬಗ್ಗೆ ಸಾಕಷ್ಟು ಆತಂಕ ಈಗ ಎಲ್ಲರಲ್ಲಿ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದವರು ಶಾಲಿನಿ ರಜನೀಶ್ ಅವರು ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದು ಎಷ್ಟು ತಪ್ಪು ಅಂತ ತಮ್ಮ ಪ್ರಕಾರ? ಹಾಗೆ ತಪ್ಪಾಗಿದ್ರೆ ಯಾಕೆ ತಪ್ಪು ಅಂತ? ನೋಡಿ, ಅದು ಡೆಂಗ್ಯೂ ಜ್ವರಕ್ಕೆ ಟ್ರೀಟ್ಮೆಂಟ್ ಅಂತ ತಿಳ್ಕೊಂಡು ಡಾಕ್ಟರ್ ಹತ್ರ ಹೋಗದೆ ಈರುಳ್ಳಿ ಮತ್ತೆ ಬೆಲ್ಲ ತಿನ್ಕೊಂಡು ಕೂತ್ರೆ ನಾಳೆ ಅವರಿಗೆ ಹೆಚ್ಚು ಕಮ್ಮಿ ಆದ್ರೆ ಇವರು ರೆಸ್ಪಾನ್ಸಿಬಲ್. ಎರಡನೇದು, ಇದು ನಿಜವಾಗಿಯೂ ನಡೆಯುವಂತ ಟ್ರೀಟ್ಮೆಂಟ್ ಅಂತ ಆದರೆ ಅದನ್ನು ಕೊಡದೆ ನೀವು ನೂರಾರು ಜನ ರೋಗಿಗಳಿಗೆ, ಸಾವಿರಾರು ಜನ ರೋಗಿಗಳಿಗೆ ದೊಡ್ಡದೊಂದು ನಷ್ಟ ಉಂಟು ಮಾಡ್ತಾ ಇದ್ದೀರಲ್ವಾ. ಸೊ ಈ ಎರಡು ಪಾಯಿಂಟ್ ಅನ್ನು ನಾವು ಇಲ್ಲಿ ಗಮನಿಸಬೇಕು. ಅದು ಕಂಪ್ಲೀಟ್ ಆಗಿ ಹಾರ್ಮ್ಲೆಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾರಾದ್ರೂ ಹೇಳಿದ್ರೆ ಹಾಗೆ ಹೇಳ್ಬೋದು. ಇದು ಟಾಪ್ ಅಡ್ಮಿನಿಸ್ಟ್ರೇಟರ್ ಇನ್ ಹೆಲ್ತ್ ಸರ್ವಿಸಸ್ ಈ ತರ ಹೇಳಿದ್ರೆ ಅದಕ್ಕೊಂದು ರೆಸ್ಪಾನ್ಸಿಬಿಲಿಟಿ ಬೇಕು. ಇವರೇ ಏಪ್ರಿಲ್ ನಲ್ಲಿ ಯೂರಿನ್ ಥೆರಪಿ ಅಂತ ಒಂದನ್ನು ಫೇಸ್ಬುಕ್ ಪೇಜ್ ಅಲ್ಲಿ ಶೇರ್ ಮಾಡಿದ್ದಾರೆ. ಅದರಲ್ಲಿ ಯಾರೋ ಒಬ್ಬ ಯೂರಿನ್ ಥೆರಪಿಸ್ಟ್ ಅಂತೆ, ಅದರಿಂದ ಕ್ಯಾನ್ಸರ್, HIV ಯಾವ ರೋಗ ಇದೆ ಎಲ್ಲ ಗುಣ ಆಗ್ತದೆ, ಗೋಮೂತ್ರ ಪಾನ ಮಾಡಿ ಅಂತ ಕೊಟ್ಟಿದ್ದಾರೆ. ಇಂಥ ಇರೆಸ್ಪಾನ್ಸಿಬಲ್ ಇದನ್ನ ಯಾರಾದ್ರೂ ಈ ಪೊಸಿಷನ್ ನಲ್ಲಿ ಇರೋರು ಕೊಟ್ರೆ ಅದು ಖಂಡಿತವಾಗಿಯೂ ಪ್ರಶ್ನಾರ್ಹ ಮಾತ್ರ ಅಲ್ಲ, ಖಂಡನಾರ್ಹ ಅಂತ ನಂದು ಅಭಿಪ್ರಾಯ. ಅದು ಅಲ್ಲದೆ ಇನ್ನೊಂದ್ಸಾರಿ ಮಿಡ್ ಬ್ರೈನ್ ಆಕ್ಟಿವೇಶನ್, ಈ ಕಣ್ಣಿಗೆ ಪಟ್ಟೆ ಕಟ್ಟಿದ್ರು ಓದ್ತಾರೆ, ಅದರ ಬಗ್ಗೆ ಪೋಸ್ಟಿಂಗ್ ಹಾಕಿದ್ದಾರೆ ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ. ಈ ತರ ಪೋಸ್ಟಿಂಗ್ ಗಳನ್ನು ಇವರು ಮಾಡಿದ್ರೆ ಅದು ಖಂಡಿತವಾಗಿ ಅದಕ್ಕೆ ಪ್ರಮೋಷನ್ ಅಂತ ಆಯ್ತು. ವಿಸಿಟ್ ದಿಸ್ ಅಂತ ಹಾಕಿದ್ದಾರೆ. ಹಾಗಾದ್ರೆ ಏನಿದು? ಸೊ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದು ಸರಿಯಲ್ಲ, ಇಂಥದನ್ನ ಮಾಡಬಾರ್ದು. ಮಾಡಿದನ್ನ ವಿಡ್ರಾ ಮಾಡಬೇಕು. ಆಮೇಲೆ ಹೇಳ್ತಾರೆ ಇಲ್ಲ ಅದು ಆಯುರ್ವೇದದಲ್ಲಿದೆ. ಆಮೇಲೆ ಇವತ್ತಿನ ಪೇಪರ್ ಅಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಏನಂದ್ರೆ, ಅದು ನಾನು ಹೇಳಿದ್ದು ಪಾಮ್ ಜಾಗೆರಿ, ತಾಳೆ ಬೆಲ್ಲ, ಈ ಬೆಲ್ಲ ಅಲ್ಲ ಅಂತ ಹೇಳಿ. ಅವರು ಕೊಟ್ಟ ಪೋಸ್ಟಿಂಗ್ ಅಲ್ಲಿ ಆ ತರ ಏನಿಲ್ಲ, ಬೆಲ್ಲ ಮತ್ತು ನೀರುಳ್ಳಿ ತಿನ್ನಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು, ಈ ಡೆಂಗ್ಯೂ ರೋಗದಲ್ಲಿ ಪ್ಲೇಟ್ಲೆಟ್ಗಳು ಕಮ್ಮಿ ಆಗುವುದು ಇದಲ್ಲ, ಅದು ಬ್ಲಡ್ ಫಾರ್ಮಿಂಗ್ ಎಲಿಮೆಂಟ್ಸ್ ನ ರೋಗ ಅಲ್ಲ, ಅದು ವೈರಲ್ ಇನ್ಫೆಕ್ಷನ್. ಕೆಪಿಲರಿ ಪರ್ಮಿಯಬಿಲಿಟಿ ಜಾಸ್ತಿ ಆಗಿ ಫ್ಲೂಯಿಡ್ ಲೀಕೇಜ್ ಆಗೋದ್ರಿಂದ ಪ್ರಾಬ್ಲಮ್ಸ್ ಬರುವುದೇ ಹೊರತು ಬ್ಲಡ್ ಫಾರ್ಮೇಶನ್ ನ ಡಿಸೀಸ್ ಅಲ್ಲ ಅದು.
ಈಗ ತಾವು ಕಂಪ್ಲೇಂಟ್ ಅಂತ ಹೇಳಿ ಕೊಟ್ಟ ಆಯ್ತಾ ಅಥವಾ ಕೊಡ್ಲಿಕ್ಕೆ ಚಿಂತನೆ ಮಾಡ್ತಿದ್ದೀರಾ ಅಂತ ಹೇಳಿ? ನಾನು ಕೊಟ್ಟಾಗಿದೆ, ನಾನು ಮೇಲ್ ಮಾಡಿದೆ ಒಂದಕ್ಕೆ. ರೆಸ್ಪಾನ್ಸ್ ಏನಾದ್ರೂ ಸಿಕ್ಕಿದ್ಯಾ ಇದಕ್ಕೆ? ನನ್ಗೆ ಗೊತ್ತಿಲ್ಲ. ಇನ್ನೊಂದು ಇಮೇಲ್ ಐಡಿ ಕೊಟ್ರು, ಅದಕ್ಕೂ ಮಾಡಿದ್ದೇನೆ. ಜಿಮೇಲ್ ಐಡಿ ಕೊಟ್ಟಿದ್ದಾರೆ, ಹೆಲ್ತ್ ಮಿನಿಸ್ಟರ್ 2016 ಅಂತ ಹೇಳಿ, ಅದಕ್ಕೂ ಮೇಲ್ ಮಾಡಿದೆ. ಫಸ್ಟ್ ಆಫ್ ಆಲ್ ಕರ್ನಾಟಕ ಗವರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ನಾನು ಮಾಡಿದೆ. ಯಾಕಂದ್ರೆ ಪೋಸ್ಟ್ ಮಾಡಿರೋದು ಹೋಗ್ಲಿಕ್ಕೆ ಒಂದು ವಾರ ಹೋಗ್ತದೆ. ಸೊ ಈಗಿನ ಕಾಲದಲ್ಲಿ ಹೇಗೂ ಫೇಸ್ಬುಕ್ ಅಲ್ಲಿ ಬಂದಿರೋದನ್ನ ಪಬ್ಲಿಕ್ ಅಲ್ಲಿ ಡಿಬೇಟ್ ಮಾಡಬೇಕು. ರೈಟ್ ರೈಟ್ ಸರ್, ಧನ್ಯವಾದ TV9 ಜೊತೆ ಮಾತನಾಡೋದಕ್ಕೆ. ಇದು ಪ್ರೊಫೆಸರ್ ನರೇಂದ್ರ ನಾಯಕ್ ಅವರ ಮಾತು. ಒಂದು ಹುದ್ದೆಯಲ್ಲಿ ಇದ್ಕೊಂಡು, ಅದರಲ್ಲೂ ಕೂಡ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಯಾಗಿದ್ಕೊಂಡು ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ಸಂದೇಶವನ್ನು ರವಾನೆ ಮಾಡುವುದು, ಜನ ಅದನ್ನ ನಿಜ ಅಂತ ಕನ್ಸಿಡರ್ ಮಾಡಿ ಎಷ್ಟೋ ಜನ ಸರಿಯಾದ ಟ್ರೀಟ್ಮೆಂಟ್ ಪಡೆದುಕೊಳ್ಳದೆ ಈ ಒಂದು ಇವ್ರು ಹೇಳಿರುವ ಒಂದು ಉಪಾಯಕ್ಕೆ ಮೊರೆ ಹೋದ್ರೆ ಅವರಿಗೆ ಸಿಗಬೇಕಾದ ಟ್ರೀಟ್ಮೆಂಟ್ ಸಿಗದೆ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಯಾರು ಹೊಣೆ? ಹೀಗಾಗಿ ಈ ಕಾರಣಕ್ಕಾಗಿಯೇ ನಾನು ಆರೋಗ್ಯ ಸಚಿವರ ಬಳಿಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ. ಇದರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಿ ಅನ್ನೋ ನಿರೀಕ್ಷೆಯನ್ನ ಕೂಡ ನಾನು ಹೊಂದಿದ್ದೇನೆ ಅಂತ ಹೇಳಿ ಪ್ರೊಫೆಸರ್ ನರೇಂದ್ರ ನಾಯಕ್ ನಮಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.